ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಆನಿಗುಂದಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಮಹೋತ್ಸವ ಹಾಗೂ ಅಗ್ನಿಕುಂಡ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ವಹಿಸಿದ್ದರು. ಶಬ್ರ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಬ್ಬಾಳ, ಶಬ್ರ ಶ್ರೀ ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಎಮ್ಮಿಗನೂರು, ಶಬ್ರ ಶ್ರೀ ವಿಶ್ವಾರಾಧ್ಯ ಕರಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬುಕ್ಕಸಾಗರ, ಶಬ್ರ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಷ್ಟಗಿ, ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಆನೆಗುಂದಿ ಹಾಗೂ ಮುಖ್ಯ ಅತಿಥಿಗಳಾಗಿ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು, ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು, ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ, ವಿರೂಪಾಕ್ಷಪ್ಪ ಸಿಂಗನಾಳ, ಎಚ್ ಗಿರೇಗೌಡರು, ತಿಪ್ಪೇರುದ್ರಸ್ವಾಮಿ ವಕೀಲರು, ಎಚ್.ಸಿ. ಯಾದವ್ ವಕೀಲರು, ವೀರಯ್ಯ ಸ್ವಾಮಿ, ಡಾಕ್ಟರ್ ಶಂಕರಯ್ಯ ಸ್ವಾಮಿ, ಭತ್ತದ ಚಂದ್ರಶೇಖರ್, ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಎಲ್ಲರೂ ಉಪಸ್ಥಿತರಿದ್ದರು.
ಆನೆಗುಂದಿ ಗ್ರಾಮದಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಗೋಪುರ ಕಲಸಾರೋಹಣ ಮತ್ತು ಅಗ್ನಿಕುಂಡ ಎಲ್ಲ ಒಂದು ಈ ಕಾರ್ಯಕ್ರಮಗಳ ನಿಮಿತ್ತ ಇವತ್ತು ನಮ್ಮ ಉಜ್ಜಯಿನಿ ಜಗದ್ಗುರುಗಳು ಮತ್ತು ನಮ್ಮ ಎಮ್ಮೆಗಿನೂರು ಶ್ರೀಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಇಡೀ ಗ್ರಾಮಕ್ಕೆ ಅಲ್ಲ, ಇಡೀ ನಾಡಿಗೆ ಒಂದು ಕಲ್ಯಾಣಕ್ಕಾಗಿ ಇಂಥ ಒಂದು ಒಳ್ಳೆ ಹೋಮ ಹವನ ಪೂಜೆ ಪುರಸ್ಕಾರಗಳು, ಇಂಥ ಪುಣ್ಯ ಕಾರ್ಯಗಳು, ಒಂದು ದೈವ ಕಾರ್ಯಗಳು ಏನು ನಡೀತಾ ಇದೆ. ಇದೆಲ್ಲವೂ ಕೂಡ ಈ ಲೋಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಒಂದು ಒಳ್ಳೆಯ ಶಾಂತಿ ಸೌಹಾರ್ದತೆ ನಾಡಿಗೆ ಮತ್ತು ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮಗಳು ನಮ್ಮ ಆನೆಗುಂದಿಯಲ್ಲಿ ನಡೆದಿರುವಂಥದ್ದು. ಇದರಲ್ಲಿ ಭಾಗಿಯಾಗಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾವುದೇ ಒಂದು ದೇವಸ್ಥಾನ ಉದ್ಘಾಟನೆ ಆಗಬೇಕು ಅಂದರೆ ಒಬ್ಬ ಜಗ್ಗುರಾಮ ಪುಂಗವ ಅವನ ಅಮೃತ ಹಸ್ತದಿಂದಲೇ ಉದ್ಘಾಟನೆಗೊಳ್ಳುವಂಥ ಪರಂಪರೆ ಇದೆ. ನಾನು ಇವತ್ತು ಓರ್ವಾವಿಯಲ್ಲಿ ಗಣಪತಿ ದೇವಸ್ಥಾನ ಉದ್ಘಾಟನೆ ಮಾಡಿ ಬಂದಿದ್ದೇನೆ. ಆನೆಗುಂದಿಯಲ್ಲಿ ವೀರಭದ್ರನ ದೇವಸ್ಥಾನ ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇನೆ. ಒಂದು ದೇವರು ಅವಂದು, ಇನ್ನೊಂದು ದೇವರು ಅಪ್ಪಂದು. ಗಣಪತಿ ಅವ್ರಿಗೆ ಸಂಬಂಧಪಟ್ಟವರು, ವೀರಭದ್ರ ಅಪ್ಪಗೆ ಸಂಬಂಧಪಟ್ಟವರು. ಅವನು ಪಾರ್ವತಿಗೆ ಒಂದು ತೊಡೆ, ಷಣ್ಮುಖ ಇನ್ನೊಂದು ಕಡೆ, ವೀರಭದ್ರ ಒಂದು ಜಡೆ, ಗಂಗೆಗೆ ಒಂದು ಮುಡೆ. ಎಲ್ಲರಿಗೂ ಒಂದೊಂದು ಜಾಗ ಕೊಟ್ಟೀಯ. ತಲೆಯೊಳಗ ಗಂಗೆಗೆ ಕೊಟ್ಟೀಯ, ವೀರಭದ್ರ ಕೊಟ್ಟೀಯ, ಚಂದ್ರಮ್ಮನ ಕೊಟ್ಟೀಯ, ಕೊರಳಲ್ಲಿ ನಾಗೇಂದ್ರ ಕೊಟ್ಟಿದೀಯ, ತೊಡಿ ಮೇಲೆ ಪಾರ್ವತಿ ಕೊಟ್ಟಿದೀಯ, ಈ ಕಡೆ ಷಣ್ಮುಖ ಕೊಟ್ಟಿದೀಯ. ನಾನು ಜಂಗಮ ಮೂರ್ತಿ, ನನಗೆ ನಿನ್ನ ಶರೀರದಲ್ಲಿ ಜಾಗ ಎಲ್ಲಿದೆಯಾ ಅಂತ ಕೇಳ. ಯಾವಾಗ ಈ ಮಾತನ್ನ ಕೇಳಿದಾಗ ಶಿವ ಹೇಳ್ತಾನೆ, ನನ್ನ ಶರೀರದಲ್ಲಿ ನಿನಗೆ ಜಾಗವಿಲ್ಲ, ನನ್ನ ಶರೀರದಲ್ಲಿ ನಿನಗೆ ಜಾಗ ಕೊಡಂಗಿಲ್ಲ. ಹಾಗಾದ್ರೆ ನನ್ನ ಪೂಜೆ ಮಾಡೋರು ಯಾರು? ನಾನು ಜಂಗಮನಾಗಿ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ತೀಯ, ನನ್ನನ್ನ ಪೂಜೆ ಮಾಡೋರು ಯಾರು? ನಿನ್ನ ಶರೀರದಲ್ಲಿ ನನಗೆ ಜಾಗ ಇಲ್ಲ ಅಂತ ನನ್ನ ಯಾರು ಪೂಜೆ ಮಾಡ್ತಾರೆ? ಶಿವ ಒಂದು ಮಾತು ಹೇಳ್ತಾನೆ, ನನ್ನ ಶರೀರದಲ್ಲಿ ನಿನಗೆ ಜಾಗವಿಲ್ಲ. ಬಾ ಈ ಕಡೆ ಬಾ. ನನ್ನ ಶರೀರದಲ್ಲಿ ನಿನಗೆ ಜಾಗವಿಲ್ಲ, ಆದರೆ ನಿನ್ನ ಶರೀರದಲ್ಲಿ ನನಗೆ ಜಾಗ ಐತಿ. ನಿನ್ನ ಶರೀರದಲ್ಲಿ ನಾನು ಎಲ್ಲಿ ವಾಸ ಮಾಡ್ತೀನಿ ಅಂದ್ರೆ ನಿನ್ನ ಪಾದದ ಅಂಗುಷ್ಟದಲ್ಲಿ ನಾನು ಶಿವ ವಾಸ ಮಾಡ್ತೀನಿ ಅಂತ ಮಾತು ಕೊಡ್ತಾನೆ. ಶಿವ ಹೇಳ್ತಾನೆ, ಏನ್ ನನ್ನ ತಲೆಯಾಗ ಏನದಾರೆ, ಗಂಗೆ ಇರ್ಬೋದು, ಪಾರ್ವತಿ ಇರ್ಬೋದು, ಷಣ್ಮುಖ ಇರ್ಬೋದು, ಯಾರಾದ್ರೂ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಮೊದಲು ನಿನ್ನ ಪಾದ ಪೂಜೆ ಮಾಡೇ ಅವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮಾತು ತಗೊಳ್ತಾರೆ. ಅಂದ್ರೆ ಇವತ್ತು ವೀರಭದ್ರೇಶ್ವರ ದೇವಸ್ಥಾನ ಉದ್ಘಾಟನೆ ಆಗಿದೆ ಅಲ್ಲ, ಕಳಸಾರೋಹಣ ಆಗಿದೆ ಅಲ್ಲ, ಯಾರ ಅಮೃತ ಹಸ್ತದಿಂದ, ಯಾರ ಪಾದ ಸ್ಪರ್ಶದಿಂದ ಅಂದ್ರೆ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾಸನ ಜಗದ್ಗುರು ಮಹಾಸನ್ನದಿಯ ಅಮೃತ ಹಸ್ತದಿಂದ, ಪಾದ ಸ್ಪರ್ಶದಿಂದ ಈ ದೇವಸ್ಥಾನ ಉದ್ಘಾಟನೆಗೊಂಡಿದೆ. ಜಂಗಮನ ದರ್ಶನದಿಂದ, ಜಂಗಮ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ. ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು,
ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಭಾರತೀಯ ಸನಾತನ ಪರಂಪರೆಯಲ್ಲಿ ದೇವರು, ಧರ್ಮ, ಗುರು, ಆಧ್ಯಾತ್ಮ ಅನ್ನುವಂಥ ವಿಚಾರಗಳಿಗೆ ವಿಶೇಷವಾಗಿರತಕ್ಕಂಥ ಮಹತ್ವ ಇದೆ. ಅದರಲ್ಲಿ ದೇವರು ಅನ್ನುವಂಥ ವಿಚಾರ ಬಂದಾಗ ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಕೊಡುವಂತ ದೇಣಿಗೆ, ದಾನ, ಧರ್ಮದಲ್ಲಿ ವ್ಯತ್ಯಾಸ ಇರಬಹುದು ಪ್ರಮಾಣದಲ್ಲಿ. ಆದರೆ ಮಾಡುವಂತ ಭಕ್ತಿ ಸೇವೆಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಹೃದಯಾಂತರಾಳದ ಭಾವ ತುಂಬಿರುತ್ತದೆ ಅನ್ನುವಂಥದ್ದನ್ನು ಅಲುಗಳೆಯೋದಕ್ಕಾಗೋದಿಲ್ಲ. ಅಂತ ವಿಶಿಷ್ಟವಾಗಿರ್ತಕ್ಕಂಥ ದೇವರ ಬಗ್ಗೆ ಆಪ್ಯಾಯಮಾನವಾಗಿರ್ತಕ್ಕಂಥ ಭಾವನೆಗಳನ್ನು ಹೊಂದಿರತಕ್ಕಂಥ ಭಕ್ತಿಯನ್ನು ನಾವು ಭಾರತ ದೇಶದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ ತಮ್ಮ ಒಂದು ಲೇಖನದೊಳಗೆ, ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ, ಆದ್ರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನ ಪ್ರೀತಿ ಮಾಡತಾರಂತೆ. ಆ ದೇಶದ ಜನ ಯಾರಂದ್ರೆ ಭಾರತ ದೇಶದ ಜನ. ದೇವರಿಗಾಗಿ ಏನೆಲ್ಲ ಮಾಡ್ತಾರೆ. ಈ ಕಾರ್ಯಕ್ರಮ ನಡೆದಿರೋದು ದೇವರಿಗಾಗಿನೇ. ವ್ರತ, ನಿಯಮ, ಪೂಜೆ, ಪುನಸ್ಕಾರಗಳು, ಜಾತ್ರೆ, ರಥೋತ್ಸವ, ಮಹೋತ್ಸವಗಳು, ಉರುಳು ಸೇವೆ, ಪಾದಯಾತ್ರೆ, ದಿಂಡು ಸೇವೆ, ಒಂದಲ್ಲ ಎರಡಲ್ಲ. ಅವರವರಿಗೆ ತೋಚಿದ ಭಾವದೊಳಗ ದೇವರನ್ನ ಆರಾಧಿಸುವಂತ ಅನೇಕ ವಿಚಾರಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ. ಎಷ್ಟು ತಿಥಿಗಳಿದ್ದಾವೆ, ಎಷ್ಟು ಅಮಾವಾಸ್ಯೆಗಳಿದ್ದಾವೆ, ಎಷ್ಟು ಹುಣ್ಣಿಮೆಗಳಿದ್ದಾವೆ. ವರ್ಷದ 365 ದಿನವೂ ಕೂಡ ದೇವರನ್ನ ಭಜಿಸುವಂತ, ಆರಾಧಿಸುವಂತಹ, ಸ್ಮರಿಸುವಂತಹ ಒಂದು ಭಕ್ತಿ ಶ್ರದ್ಧೆಯ ಗುಣ ಸ್ವಭಾವಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ವೀರಭದ್ರ ಸ್ವಾಮಿಯ ಗೋಪುರದ ಮೇಲೆ ಕಳಸಾರೋಹಣ. ಈಗಾಗಲೇ ಪರಮ ಪೂಜ್ಯ ಉಜ್ಜಯಿನಿ ಲಿಂಗೈಕ್ಯ ಮರುಳಸಿದ್ಧ ಜಗದ್ಗುರುಗಳವರು ಇದೇ ವೀರಭದ್ರೇಶ್ವರ ದೇವಸ್ಥಾನದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಎಷ್ಟು ವರ್ಷ ಆಯ್ತು ಶಿಕ್ಷಕ? 15 ವರ್ಷದ ಮೇಲೆ ಆಗಿರ್ಬೇಕು. ನಾವು ಬಂದೆ 14 ವರ್ಷ ಆಯ್ತು. ಹಾ, ವಿಶೇಷ ಅಂದ್ರೆ ಅವರ ಉತ್ತರಾಧಿಕಾರಿಗಳು ಬಂದು ಈಗ ಕಳಸಾರೋಹಣ ಮಾಡುವಂಥದ್ದು. ಇದು ಒಂದು ಸಂಯೋಜನೆ. ಶಾಸ್ತ್ರದಲ್ಲಿ ಒಂದು ಮಾತೈತಿ, ಯಜ್ಞ ಸ್ವಾಮಿ ಯಾವಾಗ ಹೇಳ್ತಿರ್ತಾರೆ, ಗುಡಿ ಕಟ್ಟೋದಂದ್ರೆ ಬಹಳ ಸುಲಭದ ಮಾತಲ್ಲ. ಅಪ್ಪ ಗುಡಿ ಕಟ್ಟಿದ್ರೆ ಮಗ ಬಂದು ಕಳಸ ಇಡುತ್ತಾನ. ಗುರುಗಳು ಬಂದು ಗುಡಿ ಉದ್ಘಾಟನೆ ಮಾಡ್ಯಾರ, ಅವ್ರ ಉತ್ತರಾಧಿಕಾರಿಗಳು ಅವ್ರ ಮಗ ಇದ್ದಂಗನ ಅವರು ಬಂದು ಕಳಸಾರೋಹಣ ಮಾಡಿದಂತ ಅಪರೂಪದ ಪ್ರಸಂಗ ಎಲ್ಲಿ ನಡೆದದಂದ್ರೆ ಅದು ಈ ಆನೆಗೊಂದಿ ಗ್ರಾಮದೊಳಗೆ ನಡೆದಿರುವಂಥದ್ದು. ಬಹುತೇಕ ಎಲ್ಲ ಊರುಗಳಿಗೆ ಹೋಗಿದ್ದೀವಿ, ಆದ್ರೆ ಈ ರೀತಿ ಗುಡಿ ಉದ್ಘಾಟನೆ ಮಾಡಿ ಕಳಸ ನಾವು ಆರೋಹಣ ಮಾಡಿದಂತ ಕ್ಷೇತ್ರ ಅಂದ್ರೆ ಇದು ಒಂದು ಅರ್ಥದೊಳಗೆ ಒಂದು ಡೈರಿ ಒಳಗೆ ದಾಖಲಾಗಿ ಉಳಿತಕ್ಕಂಥ ವಿಷಯ ಅನ್ನುವಂಥ ಮಾತನ್ನ ಬಹಳ ಸಂತೋಷದಿಂದ ನಾವಾದ್ರೂ ಹೇಳೋದಕ್ಕೆ ಬಯಸ್ತೇವೆ. ಇದ್ರೊಳಗೆ 3 ಪದ ಅದಾವ: ವೀರ, ಭದ್ರ, ಸ್ವಾಮಿ. ಒಂದೊಂದು ಪದಕ್ಕೂ ಕೂಡ ಬಹಳ ವಿಶಿಷ್ಟವಾಗಿರತಕ್ಕಂಥ ಅರ್ಥ ಮತ್ತು ಮಹತ್ವ ಇದೆ. ಸಾಮಾನ್ಯವಾಗಿ ವೀರ, ಶೂರ ಅನ್ನುವಂಥದ್ದನ್ನ ಯಾರಿಗೆ ಕರೀತೀರಿ ನೀವೆಲ್ಲ? ಅದಕ್ಕೊಂದು ಸುಭಾಷಿತಕಾರ ಹೇಳ್ತಾನೆ, ನರನೇ ವಿಜಯಾತ್ ಶೂರ ಅಧ್ಯಯನಾನ್ ನಚ ಪಂಡಿತ. ನೀವು ಅನ್ಕೊಂಡಿರ್ತೀರಿ ರಣರಂಗದಲ್ಲಿ ಹೋರಾಟ ಮಾಡಿ ಶತ್ರುಪಾಳಯದ 100 ಸೈನಿಕರನ್ನ ಹೊಡೆದಾಡಿ ಬಡದು ಕೊಂದು ವಿಜಯವನ್ನ ಸಾಧಿಸಿದ್ರೆ ಅವನನ್ನ ವೀರ ಅನ್ಬೇಕಾ? ನೀವೆಲ್ಲ ಹೂ ಅಂತೀರಿ. ಆ ಜ್ಞಾನಿ ಅಂತನ ಸಾಧ್ಯವೇ ಇಲ್ಲ, ವೀರನ್ನು ಬರೋದಿಲ್ಲ. ಭುಜಬಲದ ಶೂರದನ ಮಲ್ಲ ಯುದ್ಧದೊಳ ಬೇಕಾದಷ್ಟು ಜನರನ್ನು ಸೋಲಿಸ್ತಾನ, ಅವನು ಶೂರನ ವೀರನ ಅಂದ್ರೆ ನೀವಂತೀರಿ ಹೌದಂತ. ಆ ಜ್ಞಾನಿ ಹೇಳ್ತಾನ ಅಲ್ಲ.
ಬಹಳ ಪಂಡಿತದನಪ್ಪ, ಬೇಕಾದಷ್ಟು ಓದ್ಕೊಂಡಿದ್ದಾನೆ, ಅನೇಕ ಭಾಷೆಗಳನ್ನ ಮಾತಾಡ್ತಾನೆ, ಯಾರು ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾನ, ಅವ ದೊಡ್ಡ ಪಂಡಿತ ಶೂರನ ವೀರನ ಅಂತ ಕೇಳಿದ್ರೆ ನೀವು ಹೂ ಅಂತೀರಿ, ಅವ ಜ್ಞಾನಿ ಅಂತಾನ ಅಲ್ಲ. ದೊಡ್ಡ ಜ್ಞಾನಿ ಅದನವ, ಏನು ಕೇಳಿದ್ರು ಇನ್ನೇನಾಗಿಲ್ಲ, ಎಲ್ಲದನ್ನು ಕೊಡ್ತಾನವ. ಒಂದ್ ಅರ್ಥದೊಳಗೆ ಕರುಣ ಇದ್ದಂಗ. ಅವನನ್ನ ದಾನ ಶೂರ ವೀರ ಅನ್ಬೇಕಂದ್ರೆ ನೀವು ಅಂತೀರಿ ಹೌದು ಅಂತ, ಆದ್ರೆ ಜ್ಞಾನಿ ಹೇಳ್ತಾನ ಅಲ್ಲ. ಹಾಗಾದ್ರೆ ಯಾರು ಶೂರರು ಯಾರು ವೀರರು ಅನ್ನೋದಕ್ಕೆ ಅದೇ ಸುಭಾಷಿತಕಾರ ಮುಂದುವರೆದ ಉತ್ತರ ಹೇಳ್ತಾನೆ, ಇಂದ್ರಿಯಾಣ ವಿಜಯಿ ಶೂರ ವೀರ. ಯಾರು ತನ್ನ ಪಂಚೇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ, ಕಡಿವಾಣ ಹಾಕಿ ಅದಕ್ಕೆ ದಾರ ಹಾಕಿ ಹಗ್ಗ ಹಾಕಿ ಕಟ್ಟಿಟ್ಕೊಂಡು ತನ್ನ ಪ್ರಬುದ್ಧತೆಯಲ್ಲಿ ತಾನದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ವೀರ ಶೂರ ಅನ್ನಬೇಕು ಅನ್ನುವಂತ ಮಾತನ್ನ ಸುಭಾಷಿತಕಾರ ಹೇಳ್ತಾನೆ. ಸಮಾಜದ ವಿದ್ಯಮಾನಗಳನ್ನು ನೋಡಿದಾಗ ಈ ವೀರಭದ್ರ ಸ್ವಾಮಿಯ ಕೆಲವೊಂದು ಗುಣಗಳೇನಿದಾವೆ, ಆದರ್ಶಗಳೇನಿದಾವೆ, ಅವುಗಳನ್ನ ಪ್ರತಿಯೊಬ್ಬ ಮತದಾರರು, ಪ್ರತಿಯೊಬ್ಬ ಪ್ರಜೆಗಳು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಳವಡಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ, ಅಗತ್ಯತೆ, ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮೊದಲನೇದು ಮನೆಯಿಂದ ಶುರು ಮಾಡೋಣ. ರೈತರು ಬಹಳ ಜನರಿಗೆ ಅಕಸ್ಮಾತ್ ಆಗಿ ಒಂದಿನ ನಿಮ್ಮ ದನಗಳು ಬೇರೆಯವ್ರ ಹೊಲಕ್ಕೆ ಹೋಗಿ ಮೇಯ್ದು ಬಂದ್ರೆ ಬಹಳ ಖುಷಿ ಆಗುತ್ತೆ ನಿಮಗೆ. ಇವತ್ತಿನ ಮೇವು ಉಳಿತು ಅಂತ ಅವುಗಳನ್ನ ಮೈಸೂರು ಒಳಗೆ ಕಟ್ತೇವೆ. ಅದ್ರಾಗೂ ಆಗಲೇ ಇರೋ ಹೊಲಕ್ಕೆ ಹೋಗಿ ಮೇಯ್ದು ಬಂದ್ರೆ ಸ್ವಲ್ಪ ಖುಷಿ ಆಗ್ತದೆ, ಜಾಸ್ತಿ ಖುಷಿ ಆಗ್ತದೆ. ಅದೇ ನೀವು ಹೊಲದಲ್ಲಿದ್ದಾಗ ಬೇರೆಯವ್ರ ದನಗಳು ಅಕಸ್ಮಾತ್ ಆಗಿ ನೀವು ಹೊಲಕ್ಕೆ ಬಂದು ಇನ್ನೂ ಬಾಯಿ ಹಾಕ್ತಿದ್ವು ಅಂತ ತಿಳ್ಕೊಡ್ರಿ, ಸುಮ್ಮನೆ ಇರ್ತೀರಿ ನೀವು. ಕೈ ಸಿಕ್ಕ ಕೋಲು ಕಲ್ಲು ಏನು ಸಿಗ್ತದ ಅದನ್ನ ತಗೊಂಡು ಹೊಡಿತೀರಿ, ಅವನು ಓಡಿಸ್ತೀರಿ. ಅಷ್ಟೇ ಅಲ್ಲ, ಅವುಗಳ ಯಜಮಾನನ ಜೊತೆ ಜಗಳನೂ ಮಾಡ್ತೀರಿ. ಈಗಂತೂ ಕೊಂಡವಾಡಿಲ್ಲ, ದನಗಳೇ ಇಲ್ಲ, ಕೊಂಡವಾಡಿಲ್ಲ. ಹಿಂದೆ ದನಗಳಿದ್ರೆ ಅವು ಬೇರೆಯವರ ಹೊಲಕ್ಕೆ ಹೋದ್ರೆ ಗಂಡ ಹಾಕುವಂತ ಪದ್ಧತಿ ಇತ್ತು, ಕೊಂಡವಾಡದಲ್ಲಿ ಕೂಡುವಂತ ಪದ್ಧತಿ ಇತ್ತು. ಸ್ವಲ್ಪ ವಿಚಾರ ಮಾಡ್ರಿ, ನಿಮ್ಮ ದನಗಳು ಬೇರೆಯವ್ರ ಹೊಲಕ್ಕೆ ಹೋಗ್ಮೇ ಅಂತ ಬಂದ್ರೆ ನಿಮ್ಗೆ ಖುಷಿ ಆಗ್ತದ. ಅದೇ ಬೇರೆಯವ್ರ ದನಗಳು ನಿಮ್ಮ ಹೊಲಕ್ಕೆ ಬಂದ್ರೆ ನಿಮಗೆ ದುಃಖ ಆಗ್ತದ, ಸಿಟ್ಟು ಬರ್ತದ. ಮತ್ ನಾವೇಳೋ ಮಾತಿನ ಅರ್ಥ ಬೇರೆ ತಿಳ್ಕೊಬೇಡ್ರಿ. ನಿಮ್ಮ ದನಗಳನ್ನೆಲ್ಲ ಬೇರೆಯವ್ರ ಹೊಲಕ್ಕೆ ಬಿಡ್ರಿ, ಬೇರೆ ದನಗಳನ್ನ ನಿಮ್ಮ ಹೊಲಕ್ಕೆ ಬಿಡ್ರಿ ಅಂತ ಅಲ್ಲ. ಯಾವುದು ವೀರತ್ವ, ಯಾವುದು ಶೂರತ್ವ, ಯಾವುದು ಧರ್ಮ, ನಿಮ್ಮ ಹೊಲದ ಬೆಳೆಯನ್ನು ನೀವು ಕಾಪಾಡಿಕೊಳ್ಬೇಕು, ಅದು ನಿಮ್ಮ ಕರ್ತವ್ಯ. ಇಟ್ಸ್ ಯುವರ್ ಡ್ಯೂಟಿ. ಕಂತಿ ಬೆಲೆ ಹಾಕ್ತಿರೋ, ಆಳು ಮಗನ್ ನಡೀತಿರೋ, ಸ್ವತಃ ನೀವು ಕಾಯ್ತಿರೋ, ಕಾಯ್ಕೊಳ್ಳಬೇಕದು. ನೀವು ಹೊಲದಲ್ಲಿ ಇರ್ತೀರಿ, ನೀವು ಹೊಲ ಕಾಯಕತ್ತೀರಿ, ಪಕ್ಕದ ಹೊಲದವನ ಹೊಲದಾಗಿಲ್ಲ, ಅವಾಗ ಯಾವುದೋ ದನಗಳು ಪಕ್ಕದ ಹೊಲಕ್ಕೆ ನುಗ್ಗುತ್ತವೆ, ಮೇಲಿ ಬಿಡು ನಂದೇನು ಸಂಬಂಧ ಇಲ್ಲ ಅನ್ನುವಂತ ಭಾವನೆ ಇಟ್ಟುಕೊಳ್ಳದಂಗ ನಿಮ್ಮ ಹೊಲದ ರಕ್ಷಣೆ ಜೊತೆಗೆ ಪಕ್ಕದ ಹೊಲದಲ್ಲಿ ಬಂದಿರತಕ್ಕಂತ ಆ ದನಗಳನ್ನು ಓಡಿಸಿ ಅವನ ಹೊಲದ ಬೆಳೆಯನ್ನು ಕೂಡ ರಕ್ಷಣೆ ಮಾಡತಕ್ಕಂತ ಗುಣ, ಅದನ್ನು ವೀರತ್ವ ಅಂತ ಕರೀತಾರೆ, ಅದನ್ನು ಧರ್ಮ ಅಂತ ಕರೀತಾರೆ. ಈ ಭಾಗದ ಎಲ್ಲ ಸಕಲ ಸದ್ಭಕ್ತರು ಶಿರಸಾಷ್ಟಾಂಗ ಭಕ್ತಿಯ ಪ್ರಣಾಮಗಳನ್ನ ಈ ವೇದಿಕೆ ಮುಖಾಂತರ ಅವರಿಗೆ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ.